ಇಡೀ ದೇಶ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಸಂಭ್ರಮದಲ್ಲಿರುವ ವೇಳೆಯಲ್ಲಿ ಸಂಸತ್ತಿನ ಎರಡೂ ಸದನಗಳಲ್ಲಿ ನಡೆದ ಚರ್ಚೆ ಚಟುವಟಿಕೆಗಳು ದೇಶದ ಗಮನ ಸೆಳೆದಿವೆ. ಚಳಿಗಾಲದ ಅಧಿವೇಶನದಲ್ಲಿ 2 ದಿನಗಳ ಕಾಲ ಆಡಳಿತ ಪ್ರತಿಪಕ್ಷಗಳ ನಡುವೆ ನಡೆದ ವಂದೇ ಮಾತರಂ ಚರ್ಚೆ ಹಲವು ಭಾವನೆಗಳನ್ನ, ರಾಜಕೀಯ ವಾದ ಪ್ರತಿವಾದಗಳನ್ನ ಮತ್ತು ಇತಿಹಾಸದ ಪುಟಗಳನ್ನ ಮತ್ತೆ ಮೆಲುಕು ಹಾಕುವಂತೆ ಮಾಡಿದೆ. ಈ ಚರ್ಚೆಯಲ್ಲಿ ಭಾರತದ ರಾಜಕೀಯ ವಲಯದಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಬಿಜೆಪಿಯ ಯುವ ಸಂಸದ ತೇಜಸ್ವಿ ಸೂರ್ಯ ಅವರ ಜುಗಲ್ಬಂದಿ ಎಂಬಂತಾದ ಭಾಷಣ. ಮೊದಲು ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ವಂದೇ ಮಾತರಂ ಗೀತೆ ದೇಶದ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿರುವ ಭಾವನೆ, ಭಾರತದ ಆತ್ಮದ ಮಂತ್ರ ಎನ್ನುವ ಬಿಂಬವನ್ನ ಬಲವಾಗಿ ಎತ್ತಿ ಹಿಡಿದ್ರು. ಆದರೆ ಇದೇ ಗೀತೆಯನ್ನ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾ ಇದೆ ಎಂಬುದು ಅವರ ಪ್ರಬಲ ಆರೋಪವಾಗಿತ್ತು. ಈ ಗೀತೆ ಜನರ ಹೃದಯದಲ್ಲಿದೆ. ಅದನ್ನ ಅನಗತ್ಯ ರಾಜಕೀಯ ಚರ್ಚೆಗೆ ಎಳೆದು ಅದರ ಮಹತ್ವ ಮಣ್ಣುಪಾಲು ಮಾಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಈ ಪಾಪದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಪ್ರಿಯಾಂಕಾ ಅವರು ಖಡಕ್ ಹೇಳಿಕೆಯನ್ನ ನೀಡಿದ್ರು. ಜೊತೆಗೆ 1937ರಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಂತಹ ನಿರ್ಣಯ, ಅಂದಿನ ನಾಯಕತ್ವದ ನಿಲುವುಗಳನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಈ ಗೀತೆಯನ್ನ ತುಂಡರಿಸಿದೆ ಎಂಬ ಪ್ರಧಾನಿ ಹೇಳಿಕೆಯನ್ನ ತಿರಸ್ಕರಿಸಿದ್ರು. ಇದಾದ ನಂತರ ಮಾತನಾಡಿದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ ಆಡಳಿತ ಕಾಲದಲ್ಲೇ ವಂದೇ ಮಾತರಂ ಗೀತೆಯನ್ನ ಹಿಂಬದಿಗೆ ತಳ್ಳುವ ಯತ್ನ ನಡೆದಿದೆ ಅಂತ ನೇರ ಆರೋಪ ಮಾಡಿದ್ರು. ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ರೀತಿ ವಂದೇ ಮಾತರಂ ಗೀತೆಯನ್ನ ನೇಪಥ್ಯಕ್ಕೆ ಸರಿಸುವ ಷಡ್ಯಂತ್ರ ಮಾಡಲಾಗಿತ್ತು ಎಂಬುದನ್ನು ವಿವರಿಸಿದ್ರು. ಭಾರತದ ಇತಿಹಾಸದಲ್ಲಿ ವಂದೇ ಮಾತರಂ ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಿಡಿಯನ್ನ ಹೊತ್ತಿಸಿದ ದೇಶಭಕ್ತಿ ಗೀತೆಯಾಗಿದೆ. ಜಾತಿ ಮತ್ತು ಧರ್ಮವನ್ನ ಮೀರಿದ ಇಂಥ ಏಕೀಕರಣ ಗೀತೆಯನ್ನ ಕಾಂಗ್ರೆಸ್ನ ಕೋಮುವಾದ ಮತ್ತು ತುಷ್ಟೀಕರಣ ರಾಜಕೀಯದಿಂದ 2 ಭಾಗಗಳಾಗಿ ಕತ್ತರಿಸಲಾಯಿತು ಎಂಬುದು ದುರದೃಷ್ಟಕರ ಅಂತ ತೇಜಸ್ವಿ ಸೂರ್ಯ ನೇರವಾಗಿ ವಾಗ್ದಾಳಿ ನಡೆಸಿದರು. ವಂದೇ ಮಾತರಂ ಗೀತೆಯನ್ನ ಮೊಟಕುಗೊಳಿಸಿದ, ಶಾಬಾನು ತೀರ್ಪನ್ನ ರದ್ದುಗೊಳಿಸಿದ, ರಾಮ ಜನ್ಮಭೂಮಿಯನ್ನ ವಿರೋಧಿಸಿದ, ಬಾಟ್ಲಾ ಹೌಸ್ ಎನ್ಕೌಂಟರ್ ನಕಲಿ ಅಂತ ಕರೆದ ಅದೇ ತುಷ್ಟೀಕರಣ ಚಾಲಿತ ಚಿಂತನೆಯನ್ನ ಕಾಂಗ್ರೆಸ್ ಮುಂದುವರಿಸಿಕೊಂಡು ಹೋಗ್ತಿದೆ ಅಂತ ಬಿಜೆಪಿ ಸಂಸದ ಹರಿಹಾಯ್ದರು. ಈ ಇಬ್ಬರ ಭಾಷಣಗಳನ್ನ ದೇಶದ ಜನರು ಗಮನಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ತಮ್ಮ ಪಕ್ಷದ ಇತಿಹಾಸದ ನಿಲುವನ್ನ ತಾಳ್ಮೆಯಿಂದ ದಾಖಲೆ ಮಾಡುವ ಶೈಲಿಯಲ್ಲಿ ಮಂಡಿಸಿದರೆ, ತೇಜಸ್ವಿ ಸೂರ್ಯ ತಮ್ಮದೇ ವೇಗ ಮತ್ತು ಜೋಶ್ನಲ್ಲಿ ಕಾಂಗ್ರೆಸ್ನ ನೀತಿಗಳ ವಿರುದ್ಧ ತೀವ್ರ ಪ್ರಶ್ನೆಗಳನ್ನು ಎತ್ತಿದ್ರು. ಇಬ್ಬರೂ ತಮ್ಮ ತಮ್ಮ ಸೈದ್ಧಾಂತಿಕ ಹಿನ್ನೆಲೆಯಿಂದ ಮಾತನಾಡಿದ್ರು ಕೂಡ ವಂದೇ ಮಾತರಂ ಗೀತೆಯ ಸ್ವಾತಂತ್ರ್ಯ ಹೋರಾಟದ ಪಾತ್ರದ ಬಗ್ಗೆ ಇಬ್ಬರಲ್ಲೂ ಒಲವು ಒಂದೇ ಆಗಿತ್ತು. ಈ ಚರ್ಚೆಯಲ್ಲೇ ಮೊದಲು ಮಾತನಾಡಿದ ಪ್ರಧಾನಿ ಮೋದಿ, ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದ ಸೇವೆ ಮತ್ತು ಇಂದಿನ ಭಾರತದ ಏಕತೆಯ ಬಲವಾಗಿ ಅದು ಹೇಗೆ ಉಳಿದಿದೆ ಎಂಬುದರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು. ರಾಜ್ಯಸಭೆಯಲ್ಲೂ ಈ ಚರ್ಚೆ ಜೋರಾಗಿತ್ತು. ಅಮಿತ್ ಶಾ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತುಷ್ಟೀಕರಣದ ರಾಜನೀತಿ ಮತ್ತು ವಂದೇ ಮಾತರಂ ಗೀತೆಯ ಬಗ್ಗೆ ಕಾಂಗ್ರೆಸ್ಗಿದ್ದ ಅಸಹನೆ ದೇಶ ವಿಭಜನೆಗೆ ಕಾರಣವಾಯಿತು ಅಂತ ಗುಡುಗಿದ್ರು. ಇದಕ್ಕೆ ತಿರುಗೇಟು ನೀಡಿದ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ಇತಿಹಾಸವನ್ನು ತಿರುಚುವ ಮೂಲಕ ದೇಶಕ್ಕೆ ದ್ರೋಹ ಬಗೆಯುತ್ತಿದೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಖರ್ಗೆ ಅವರು ತಮ್ಮ ಭಾಷಣದ ಮುಕ್ತಾಯದಲ್ಲಿ ವಂದೇ ಮಾತರಂ ಘೋಷಣೆಯನ್ನ ಕೂಗಿದ್ರು. ಒಟ್ಟಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಡೆದ ವಂದೇ ಮಾತರಂ ಚರ್ಚೆ ಪ್ರಜಾಪ್ರಭುತ್ವದ ಸ್ಪಂದನೆಯನ್ನ ತೋರಿಸಿದಂತಿತ್ತು. ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ರೂ ಈ ಗೀತೆಯು ದೇಶದ ಇತಿಹಾಸದಲ್ಲಿ ಹೊಂದಿರುವ ಸ್ಥಾನವನ್ನ ಎಲ್ಲರೂ ಅಂಗೀಕರಿಸಿರುವುದು ಸ್ಪಷ್ಟ. ಪ್ರಿಯಾಂಕಾ ಗಾಂಧಿ ಮತ್ತು ತೇಜಸ್ವಿ ಸೂರ್ಯ ಅವರ ಭಾಷಣಗಳು ದೇಶದ ಗಮನ ಸೆಳೆದಿದ್ದು ಸತ್ಯ. ಆದರೆ ಯಾರ ಭಾಷಣ ಮೇಲುಗೈ ಸಾಧಿಸಿತ್ತು ಅನ್ನೋದಕ್ಕಿಂತಲೂ ವಂದೇ ಮಾತರಂ ಗೀತೆ ಇಂದು ಕೂಡ ದೇಶದ ಮನಸ್ಸಿನಲ್ಲಿ ಜೀವಂತವಾಗಿರೋದೇ ಮುಖ್ಯ ಅಂತ ಈ ಚರ್ಚೆ ದೇಶದ ಜನರಿಗೆ ನೆನಪಿಸಿತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.